ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹೇ ತಾಯಿ ಜಗಜ್ಜನನಿ ದುರ್ಗಾದಿ ದೇವತೆ ಉತ್ಸವಾಂಬ, ಹವಳ ಶಿವ ವಕ್ಷ ವೇದಿಕೆಯ ನೇರಿ ನಿಂತ ನೀನು, ಮಂಡಲದಿ ಮೆರೆವಂತ ಭಂಡರ ತುಂಡು ಮಾಡಿ ಬೆಟ್ಟ ಕೊಳ್ಳಕ್ಕೆ ಇಳದ ರೇಣುಕೆ, ನಿನ್ನ ರಕ್ಷೆಯ ಅಕ್ಷಯ ಭಾಂಡಾರವಾದ ಮಸ್ತಕದ ಹೂವನ್ನಿತ್ತು ಅನುಗ್ರಹಿಸಲು ತಡೆಯುತ್ತಿ ಹೇಗೆ ತಾಯಿ. ನಿನಗರ್ಪಿಸಿದ ಹೂವು ಹಣ್ಣು ಕಾಯಿ ಅಕ್ಷತೆಗಳು ಸಾಲದಿದ್ದರೆ ಹೇಳು, ಇದೋ ನನ್ನ ಮಸ್ತಕವನ್ನೇ ಕತ್ತರಿಸಿ ನಿನ್ನ ಪದತಲಕ್ಕೆ ಸಮರ್ಪಿಸಲು ಸಿದ್ಧನಿರುವೆ. ಏಕೆ ತಾಯಿ, ಈ ನಿನ್ನ ಭಕ್ತನ ಆರ್ಥಧ್ವನಿ ಕೇಳದಷ್ಟು ಕಲ್ಲಾಗಿ ಕುಳಿತೆಯ? ನಿನ್ನ ಢಮರು ಡಿಡ್ಡುಮಿದ ಪ್ರಚಂಡ ತಾಂಡಧ್ವನಿ ದಿಕ್ಕಟಗಳನ್ನೇ ಭೇದಿಸಿ ವೈರಿಗಳ ಎದೆ ನಡಗಬೇಕಾದ ರುದ್ರ ಮನೋಹರವಾದ ಘಳಿಗೆಯಲ್ಲಿ ನನಗೆ ನಿನ್ನ ಆಜ್ಞೆ ಬೇಕು, ಆದೇಶ ಬೇಕು, ಅನುಗ್ರಹ ಬೇಕು. ಬಲಿಷ್ಠ ಸೇನೆಯ ಸಹಾಯ ನೀಡಲಿದ್ದ ಪುಣೆಯ ಶ್ರೀಮಂತ ಪೇಶ್ವೆ ಮಾಧವರಾಯರಿಗೆ ಸಾವು ತಂದಿತ್ತು ಈ ನಿನ್ನ ಭಕ್ತನ ಬಲದೋಳು ಕತ್ತರಿಸಿದೆ. ಸೋಲರಿಯದ ಸಹಾಯ ಶೂರ ವೀರ ಮದಕರಿಯ ಶಾಸ್ತ್ರ ಹಸ್ತಗಳಿಗೆ ದಾಸ್ಯದ ಸಂಕೋಲೆ ಬೀಸಿ ದುರ್ಗದ ಅರಸೊತ್ತಿಗೆ ಹಿರಿಪುಣ್ಯ ಹೈದರನ್ನು ವಶ ಮಾಡಬೇಕೆಂದಿರುವ್ಯ? ಬೇಡ ತಾಯಿ, ಬೇಡ. ನೀನು ಹೀಗೆ ಕಲ್ಲಾಗಿ ಕುಳಿತುಕೊಳ್ಳಬೇಡ. ಅಂದು ಸಹಸ್ರಬಾಹು ಕಾರ್ತವೀರ್ಯಾರ್ಜುನನ ಸಂಹಾರಕ್ಕಾಗಿ ಜಮದಗ್ನಿಯ ಜಾತ ಪರಶುರಾಮನ ಗಂಡು ಗೊಡಲಿಗೆ ನೀಡಿದ ನಿನ್ನ ರಕ್ಷೆಯ ಅಕ್ಷಯ ಭಾಂಡಾರವಾದ ಮಸ್ತಕದ ಹೂವನ್ನಿತ್ತು ಅನುಗ್ರಹಿಸುತ್ತಾಯೇ. ಇದೋ ನಿನ್ನ ಭಕ್ತನ ನಮಸ್ಕಾರಗಳು, ಶತ ನಮಸ್ಕಾರಗಳು. ಗಂಡು ಗಲಿಗಳ ಗಂಡ, 77 ಪಾಳೆಗಾರರ ಮಿಂಡ, ಸಮರ ಕಲಿ, ದುರ್ಗದ ಹುಲಿ ಈ ವೀರ ಮದಕರಿ. ಧನ್ಯವಾದಗಳು.